ಅಡಿಕೆ ಬೆಳೆಗಾರರು ನಾವೆಲ್ಲರೂ ಕೂಡ ಪಾರಂಪರಿಕವಾಗಿ ಬೆಳ್ಕೊಂಡು ಬರ್ತಕ್ಕಂಥ ಅಡಿಕೆ, ಯಾಲಕ್ಕಿ, ಕಾಳುಮೆಣಸು ಮತ್ತು ಬಾಳೆ ಇಷ್ಟನ್ನ ಬೆಳ್ಕೊಂಡು ಬಂದು ಅವರ ಜೀವನವನ್ನು ಸಾಕ್ಷಿ ಬಂದಿರ್ತಕ್ಕಂಥ ರೈತರನ್ನ ನಾವೆಲ್ಲರೂ ಕೂಡ ನೋಡ್ತೇವೆ. ಆ ಅಡಿಕೆ ಬೆಳೆಗಾರರ ಜೊತೆಯಲ್ಲಿ ಕಡಿಮೆ ಅಂದರೂ 8-10 ಜನ ಅವಲಂಬಿಸಿರ್ತಕ್ಕಂಥ ಕೂಲಿಕಾರರು ಕೂಡ ನಾವು ನೋಡ್ತಾ ಇದ್ದೀವಿ. ನಾವು ಈ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರಿಗೆ ಬಂದಿರತಕ್ಕಂಥ ಸಂಕಷ್ಟ ಏನಿದೆಯೋ ಇದನ್ನ ದೂರ ಮಾಡಬೇಕು. ಇವತ್ತೇನು ವಾಡಿಕೆಯಂತೆ ಹೆಚ್ಚಿನ ಮಳೆ ಈ ವರ್ಷ ಆಗಿದೆ, ಇನ್ನೂ ಮಳೆ ನಿಂತಿಲ್ಲ. ಒಂದು ಕಡೆ ಇವತ್ತು ನಮ್ಮ ಮಲೆನಾಡಿನ ಕೂಡ ಗೋಟಕ್ಕೆನ ಹಣ್ಣಡಿಕೆನ ಕೊಯ್ಯುವಂಥದ್ದು ಸಂದರ್ಭ ಇತ್ತು. ಆಗ ಹಣ್ಣಡಿಕೆನೂ ಕೊಯ್ಯಕ್ಕಾಗ್ತಾ ಇಲ್ಲ. ಇದ್ರೆ ಕೆಲವು ಕಡೆ ಅಂತಲ್ಲ, ಇಡೀ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಿಂದ ಅಡಿಕೆ ಕೊಳೆ ರೋಗ ಬಂದು ಸುಮಾರು 50-60% ಬೆಳೆ ಹಾನಿಯಾಗಿರೋದನ್ನು ನಾವು ನೋಡ್ತೀವಿ. ಇವತ್ತು ಆ ರೀತಿ ಬೆಳೆಯನ್ನು ಹಾನಿಯಾಗಿದ್ರು ಅಂಥ ರೈತರು ನನ್ನ ಹತ್ರ ಬಂದು ಅವರ ನೋವನ್ನು ಹೇಳ್ಕೊಂಡಿರುವಂಥದ್ದು, ಅವ್ರು ಮಾಡ್ಕೊಂಡಿರ್ತಕ್ಕಂಥ ಸಾಲ ಸುಧಾರಿದ್ದವು ಅವುಗಳನ್ನ ಹ್ಯಾಕ್ ತಿಳಿಸುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಾವು ಜೀವನವನ್ನು ಹ್ಯಾಂಗೆ ಸಾಧಿಸೋಕ್ಕಾಗತ್ತದೆ, ನಮ್ಮ ಮಕ್ಕಳ ಬರೀ ಶಿಕ್ಷಣದ ಗತಿ ಏನು, ಈ ರೀತಿಯ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆಗ ನಾನು ನನ್ನ ಕ್ಷೇತ್ರದ ಮತ್ತು ಜಿಲ್ಲೆಯ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆಯ ಕೊಳೆ ರೋಗದ ಮಾಹಿತಿಯನ್ನು ಪಡೆದು ನಮ್ಮ ತಾಲೂಕಾಧಿಕಾರಿಗಳಿಂದ ಮತ್ತು ಜಿಲ್ಲಾಧಿಕಾರಿಗಳಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಹಿಂದೆ ತಮ್ಮ ಅವಧಿಯಲ್ಲಿ ಇದೇ ರೀತಿ ಮಳೆ ಆದಾಗ